ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ ಅಂತ ಹೇಳಿ ಜಾಸ್ತಿ ಸ್ಯಾರಿಗಳು ಬರ್ತಾಯಿದೆ. ಬಂಡಲ್ ಗಟ್ಟಲೆ ಎಲ್ಲ ಬಂದಿದ್ದಾವೆ. ನಂಗೆ ಏನಾಗ್ತಾಯಿದೆ ಅಂದರೆ ಇಡೋದಕ್ಕೆ ಜಾಗ ಇಲ್ಲ. ಹಿಂದಿನ ದಿನ ನೈಟು 9:15 10 ಗಂಟೆನೋ ಆಗಿತ್ತು. ಆವಾಗ ಈ ಸ್ಟಾಕ್ ಎಲ್ಲ ಬಂದಿದ್ದು. ನಾನು ಹಿಂದಿನ ದಿನ ಏನು ಯಾವುದು ತೆಗೆದು ನೋಡೋದಕ್ಕೆ ಹೋಗಲೇ ಇಲ್ಲ. ಯಾಕೋ ನನಗೊವತ್ತು ಟಯರ್ಡ್ ಆಗಿದೆ, ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಅದು ಇದು ಅಂತೆಲ್ಲ ಟಯರ್ಡ್ ಆಗಿತ್ತು. ಸೊ ಆದ್ದರಿಂದ ಅವತ್ತೇನು ಸೋಮ ಹೇಳಿದ್ರೆ ಬೇಡ ನಿಖಿತ ಹೋಗಿ ಮಲ್ಕೊಂಬಿಡು, ಬೇಕಾದ್ರೆ ಬೆಳಗ್ಗೆ ಎದ್ದು ಬೇಕಾದ್ರೆ ಎಲ್ಲ ನೋಡ್ಕೊಳ್ಳೋಂತೆ ನೀನು ಅಂತ. ಸೊ ನೋಡೋದು ಓಕೆ, ಬಂದಾದಮೇಲೆ ನನಗೆ ಅದೆಲ್ಲ ಬಂಡಲ್ಗಳೆಲ್ಲ ತೆಗೆದು ಅದೆಲ್ಲ ಸ್ಟಾಕ್ನ ಸೀರೆ ಕ್ವಾಲಿಟಿ ಹೇಗಿದೆ, ಓಕೆ ಇದನ್ನು ಹಾಕ್ಬೋದಾ. ನಾನು ನಿಜ ಹೇಳ್ತೀನಿ, ಕೆಲವೊಂದು ಎಷ್ಟೋ ಸೀರೆಗಳನ್ನ ರಿಟರ್ನ್ ಹಾಕ್ಬಿಡ್ತೀನಿ. ಯಾಕೆಂದರೆ ನನಗೆ ಆ ಕಲೆಕ್ಷನ್ನು ಆ ಕ್ವಾಲಿಟಿ ಇಷ್ಟ ಆಗೋದಿಲ್ಲ. ಆದ್ದರಿಂದ ರಿಟರ್ನ್ ಮಾಡಿಬಿಡ್ತೀನಿ ನಾನು. ನನಗೆ ಇಷ್ಟ ಆಯಿತು, ಯಾವಾಗಲೂ ಹೇಳ್ತಾ ಇರ್ತೀನಿ, ಫಸ್ಟು ನನಗಿಷ್ಟ ಆಗಬೇಕು ಆ ಸ್ಯಾರಿಗಳು, ಕ್ವಾಲಿಟಿ ಆಗಿರ್ಬೋದು, ಈ ವಿಡಿಯೋ ಹಾಕಿದ್ರೆ ಹೋಗುತ್ತಾ ಅಂಥೇಳಿ, ಆವಾಗ ನಾನು ಕಸ್ಟಮರ್ಗೆ ಹಾಕೋದು ಅಂತ ಹೇಳಿ. ಸುಮ್ಮನೆ ಯಾವ್ದು ಬಂದಿದ್ದು ಇಷ್ಟ ಬಂದಿದ್ದೆಲ್ಲ ಹಾಕೋದಕ್ಕೆ ಆಗೋದಿಲ್ಲ. ಸರಿ, ಈ ಸರಿ ಮಾತ್ರ ಹಬ್ಬಕ್ಕೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದೈತೆ. ಅದಕ್ಕೆ ಇವಾಗ ಅದೆಲ್ಲ ತೆಗೆದು ಒಂದೊಂದೇ ಸೀರೆಗಳನ್ನ ನೋಡಿ, ಮತ್ತು ಅದೇ ಹೇಳ್ದಂಗೆ ಕ್ವಾಲಿಟಿ ಹೆಂಗಿದೆ ಎಲ್ಲ ನೋಡಿ ಚೆಕ್ ಮಾಡಿ ಇಟ್ಟೆ. ಇದೆಲ್ಲಿಡೋದಪ್ಪ ಅನ್ನೋದೇ ಒಂದು ದೊಡ್ಡ ಚಿಂತೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಫಸ್ಟ್ ತಿಂಡಿ ಮಾಡೋಕ್ಕೂ ಮುಂಚೆ ಇದನ್ನೇ ಮಾಡ್ತಾಯಿದ್ದೀನಿ ನಾನು. ಸೋಮ್ ವಾಕಿಂಗ್ ಹೋಗಿದ್ರು, ಅವ್ರು ಬರೋಷ್ಟ್ರಲ್ಲಿ ತಿಂಡಿ ಕೂಡ ಮಾಡಬೇಕು. ಇಲ್ಲಿ ಡೈಲಿ ಬಂಡಲ್ಗಳು ಬರ್ತಾನೆ ಇರ್ತವೆ. ಸ್ಟಾಕ್ ಯಾಕಂದರೆ ಇನ್ನು ಹಬ್ಬ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಸ್ಟಾಕ್ಸು ನನಗೆ ಬೇಕಾಗತ್ತೆ. ಜೋಡಿಸ್ಕೊಳ್ಳೋಕೆ ಜಾಗ ಇಲ್ಲ, ಆದ್ರೂ ಹಂಗೆ ಕೆಲವೊಂದು ಇಡ್ತೀನಿ, ಕೆಲವೊಂದನ್ನ ಅದು ಕಲೆಕ್ಷನ್ ಹೋದಂಗೆ ಹಂಗೆ ಕಳಿಸ್ಕೊಟ್ಬಿಡ್ತೀನಿ ನಾನು. ಈ ರೂಮ್ ಅಂತೂ ಒಂದು ರೂಮ್ ಅಂತೂ ಪರ್ಟಿಕ್ಯುಲರ್ಗೆ ಇದಕ್ಕೆ ಅಂತಲೇ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಾನೊಂದು ಲಾಸ್ಟ್ ವಿಡಿಯೋನಲ್ಲೂ ತೋರಿಸ್ತಾ ಇದ್ದೆ, ಫುಲ್ ಎಲ್ಲ ಹಿಂಗೆ ಇಟ್ಬಿಟ್ಟಿದ್ದೀನಿ ಅಂತ. ಇನ್ನು ನಾನು ನನ್ನ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದಾಯಿತು. ಸೊ ನಾನು ನಿಮಗೆ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಬೇಕಲ್ವಾ. ಸೊ ರೆಗ್ಯುಲರಾಗಿ ಹೇಳ್ತಾ ಇದ್ದೀನಿ, ಕೇಳ್ತಿದ್ದೀರಾ. ನಿಖಿತ ಗೊತ್ತಿರ್ಬೋದು ನಿಮ್ಗೆ, ನೋಡಿ ನನಗೆ ಎಷ್ಟು ಪಿಂಪಲ್ ಇತ್ತು, ಇವಾಗೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಸುಮಾರು ಜನ ಕೇಳ್ತಾ ಇರ್ತಾರೆ, ನಿಖರು ಏನು ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲದೆ ಇರೋರು ಕೇಳ್ತಾ ಇರ್ತೀರಾ. ಸೊ ಏನಂತ ಇವತ್ತಿನ ಇದರಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಕ್ಲಿಯರ್ ಆಗ್ತಾ ಇದೆ ಕಂಪ್ಲೀಟಾಗಿ. ಇವಾಗೆಲ್ಲ ಕ್ಲಿಯರ್ ಆಗ್ತಾ ಇದೆ. ಎಲ್ಲ ಇಷ್ಟು ದೊಡ್ಡ ಪಿಂಪಲ್ಲು ಮಾರ್ಕ್ಸ್ ಎಲ್ಲ ಇತ್ತು, ನನಗಂತೂ ಎಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ನಿಮಗೂ ಏನಾದರೂ ಈ ರೀತಿ ಬಿಸಿಲಿಗೆ ಹೋಗಿದ ತಕ್ಷಣನೇ ಒಂದು 10-15 ನಿಮಿಷದಲ್ಲಿ ಸ್ಕಿನ್ ತುಂಬಾನೇ ಡಾರ್ಕ್ ಆಗ್ತಾ ಇದೆ ಅಂತ ಏನಾರು ಅನಿಸ್ತಾ ಇದೆಯಾ? ಗೊತ್ತಿತ್ತು ಎಷ್ಟು ಪಿಂಪಲ್ ಇದೆ, ಪದೇ ಪ್ರತಿಯೊಂದು ಬ್ಲಾಗಲ್ಲೂ ತೋರಿಸ್ತಾನೆ ಇದೆ. ಸಿಕ್ಕಾಪಟ್ಟೆ ಪಿಂಪಲ್ಸ್ ಫ್ರೆಂಡ್ಸ್, ಮಾರ್ಕ್ಸ್ ಅಂತ ಹೇಳ್ತಿದ್ದೆ. ಈ ಕಡೆ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗ್ತಾ ಬರ್ತಾ ಇದೆ, ಈ ಕಡೆನೂ ಇನ್ನೇನು ಪಿಂಪಲ್ಸ್ಗಳಿಲ್ಲ, ಎಲ್ಲೂನು ಮಾರ್ಕ್ಸ್ ಮಾತ್ರ ಹೋಗ್ತಾ ಇದೆ. ಇವಾಗ ಪಿಂಪಲ್ ಆದ್ರೆ ಮಾರ್ಕ್ಸ್ಗಳು ಉಳ್ಕೊಂಡ್ಬಿಡ್ತವೆ. ಪಿಂಪಲ್ಗಳಿಗಿನ್ನ ಈ ಮಾರ್ಕ್ಸೇ ಮೇನ್ ನಮಗೆ ಕ್ವಾಟ್ಲೆ ಕೊಡೋದು ಅಂತಂದ್ರೆ. ಮತ್ತೆ ಹೊರಗಡೆ ಬಿಸಿಲು ಒಂದ್ ಸ್ವಲ್ಪ ಹೊತ್ತು ಹೋದ್ರೆ ಸ್ಕಿನ್ ಡಾರ್ಕ್ ತರ ಫೀಲ್ ಆಗುತ್ತೆ. ನಿಮ್ಗೂ ಏನಾದ್ರು ಬಿಸಿಲಿಗೆ ಹೊರಗಡೆ ಹೋಗಿದ ತಕ್ಷಣ ಒಂದು 10-15 ನಿಮಿಷದಲ್ಲಿ ಈ ಫೋರ್ ಹೆಡ್ ಎಲ್ಲ ಡಾರ್ಕ್ ಅಂತ ಅನ್ಸುತ್ತಾ? ಇಲ್ಲಾಂದ್ರೆ ಸ್ಕಿನ್ ರೆಡ್ ಆಗೋ ತರ, ಮತ್ತೆ ಈ ಸಣ್ಣದಾಗಿ ರೆಡ್ ರ್ಯಾಷಸ್ ಆಗೋ ತರ, ಮತ್ತೆ ಸ್ಕಿನ್ ಉರಿಯೋ ತರ ಏನಾದ್ರು ಅನ್ಸುತ್ತಾ? ನನಗೂ ಈ ಸಮ್ಮರ್ ನಲ್ಲಿ ಇದು ನಾರ್ಮಲ್ ಅಂತ ಅನಿಸ್ತಾ ಇದ್ದು, ಆದ್ರೆ ಇದು ಆಕ್ಚುಲಿ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ತಿರೋ ಸೈನ್ ಆಗಿರ್ಬೋದು. ನನಗೂ ಇದು ಹೊರಗಡೆ ಹೋದಾಗ ಸಮ್ಮರ್ ನಲ್ಲಿ ನಾರ್ಮಲ್ ಅಂತ ಅನಿಸ್ತಾ ಇತ್ತು. ಆಕ್ಚುಲಿ ಇದು ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ತಾ ಇರೋ ಸೈನ್ ಅಂತಾನು ಇರ್ಬೋದು. ಗೊತ್ತಾ, ಇಂಡಿಯಾದಲ್ಲಿ ಪ್ರಾಪರ್ ಸಮ್ಮರ್ ಮುಗ್ದು ಇನ್ನೊಂದು ಸೀಸನ್ ಬರ್ತಿದ್ದಾಗೆ ಕಂಪ್ಲೀಟ್ ಆಗಿ ನಮ್ಮ ಸ್ಕಿನ್ ಚೇಂಜ್ ಆಗ್ಬಿಡುತ್ತೆ. ಮೊದಲು ಫೋರ್ ಹೆಡ್ ಟ್ಯಾನ್ ಆಗತ್ತೆ, ಆಮೇಲೆ ಚೀಕ್ಸ್ ಮತ್ತೆ ಈ ನೋಸ್ ಹತ್ರ ಎಲ್ಲ ರೆಡಿಶ್ ಕಾಣಿಸ್ಕೊಳ್ಳುತ್ತೆ. ಈ ಬಿಸಿಲಿಂದ ಹೊರಗಡೆ ಬಂದಿದ ತಕ್ಷಣನೇ ಫೇಸ್ ಲಿಟರ್ಲಿ ಹೀಟ್ ಆಗಿರೋ ತರ ಫೀಲ್ ಆಗುತ್ತೆ. ನಾನಂತೂ ಇದನ್ನ ಮೊದಲು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಒಂದ್ಸಲಿ ರ್ಯಾಂಡಮ್ ಆಗಿ ಒಂದ್ ಸನ್ಸ್ಕ್ರೀನ್ ನ ಯೂಸ್ ಮಾಡಿದೆ, ಆಮೇಲೆ ಅಲೋವೆರಾ ಅಪ್ಲೈ ಮಾಡಿದೆ, ಆಮೇಲೆ ಒಂದ್ ಮನೆ ಮದ್ದನ್ನ ಟ್ರೈ ಮಾಡಿದೆ. ಆಮೇಲೆ ಹಂಗೆ ನಾನು ನೋಟಿಸ್ ಮಾಡಿದೆ, ನನ್ನ ಫೋರ್ ಹೆಡ್ ಅಲ್ಲಿ ಪರ್ಮನೆಂಟ್ ಆಗಿ ಡಾರ್ಕ್ ಆಗ್ತಾ ಇದೆ ಅಂತ. ಮತ್ತೆ ಇನ್ನೊಂದೇನಂದ್ರೆ, ಈ ಟ್ಯಾನ್ ಏನಾದ್ರು ನಾವು ಹಾಗೆ ಬಿಟ್ಬಿಟ್ರೆ ಅದು ಪಿಗ್ಮೆಂಟೇಷನ್ ಗೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೇನಂದ್ರೆ ಈ ಸಮ್ಮರ್ ನಲ್ಲಿ ತುಂಬಾನೇ ಸ್ವೆಟ್ ಆಗ್ತಾ ಇರ್ತೀವಿ, ಹಾಗೆ ಹೀಟ್ ಆಗ್ತಾ ಇರುತ್ತೆ. ಅವಾಗ ತುಂಬಾನೇ ಸೆನ್ಸಿಟಿವ್ ಅಂತ ಅನಿಸ್ತಾ ಇರುತ್ತೆ ನಮ್ ಸ್ಕಿನ್. ಕೆಲವೊಂದು ಟೈಮ್ ಹೀಟ್ ರ್ಯಾಷಸ್ ಆಗುತ್ತೆ, ಮತ್ತೆ ಬರ್ನಿಂಗ್ ಸೆನ್ಸೇಷನ್ ಆಗೋದು, ಮತ್ತೆ ಈ ಸ್ಕಿನ್ ಅಲ್ಲೆಲ್ಲ ರೆಡ್ನೆಸ್ ಈ ತರ ಅನ್ಕೊಂಡು ಈ ಬಿಸ್ಲಿಗಿರ್ಬೋದು ಬಿಡು ಅಂತ ಹೇಳ್ಬಿಟ್ಟು ನಾವ್ ಹಂಗೆ ಇಗ್ನೋರ್ ಮಾಡ್ಬಿಡ್ತೀವಿ. ಅವಾಗ್ಲೇ ನಾನ್ ಯೂಸ್ ಮಾಡಿದ್ದು ಈ ಕ್ಯೂರ್ ಆಪ್ ಅವರ ಸನ್ಸ್ಕ್ರೀನ್ ಲೋಷನ್. ಕ್ಯೂರ್ ಆಪ್ ನ ಟ್ರೈ ಮಾಡಿದ್ದು. ಇದು ಮೊದಲು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಕ್ಯೂರ್ ಆಪ್ ಆಗಿದೆ. ಹೇಗೆಂದ್ರೆ ಸ್ಕಿನ್ನಿಗೆ ಮಾತ್ರ ಅಲ್ಲ, ನಿಮ್ಗೆ ಹೇರ್ಗೂ ಕೂಡ ಪರ್ಸನಲೈಸ್ಡ್ ಸೊಲ್ಯೂಷನ್ ಸಿಗುತ್ತೆ. ಈ ಆಪ್ ಅಲ್ಲಿ ಫಸ್ಟ್ ನಾನು ಕನ್ಸರ್ನ್ ಸೆಲೆಕ್ಟ್ ಮಾಡ್ಕೊಂಡೆ, ಟ್ಯಾನಿಂಗು ಮತ್ತೆ ರೆಡ್ನೆಸ್ ಮತ್ತೆ ಸನ್ ಡ್ಯಾಮೇಜ್.
ಆಮೇಲೆ ನಾನು 2 ಕ್ಲಿಯರ್ ಫೋಟೋಸ್ನ ಅಪ್ಲೋಡ್ ಮಾಡಿದೆ. ಆಮೇಲೆ ಒಬ್ಬ ಡರ್ಮಟಾಲಜಿಸ್ಟ್ ಅಸೈನ್ ಆಗಿ ನನ್ನ ಸ್ಕಿನ್ ಅನಾಲಿಸಿಸ್ ಮಾಡಿ ಆಮೇಲೆ ನನಗೆ ಒಂದು ಪರ್ಸನಲೈಸ್ ರೋಟಿನ ಸಜೆಸ್ಟ್ ಮಾಡಿದ್ರು. ನನ್ಗೆ ಇದ್ರಲ್ಲಿ ಇಷ್ಟ ಆಗಿರೋ ವಿಚಾರ ಏನಂತಂದ್ರೆ ಅವರು ರ್ಯಾಂಡಮ್ ಪ್ರಾಡಕ್ಟ್ ನ ನಮ್ಗೆ ರೆಕಮೆಂಡ್ ಮಾಡಲ್ಲ. ಎದ್ದ ತಕ್ಷಣನೇ ನನ್ನ ರೋಟಿನ್ ಹೇಗಿರುತ್ತೆ ಅಂತಂದ್ರೆ ಫಸ್ಟ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ, ನಂತರ ಟ್ರೀಟ್ಮೆಂಟ್ ಕ್ರೀಮ್ ಅಥವಾ ಇಲ್ಲ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತೀನಿ. ರೋಟೀನ್ ಅಂತ ಬಂದ್ರೆ ತುಂಬಾನೇ ಸಿಂಪಲ್ ಅಂತಾನೆ ಹೇಳ್ಬೋದು, ಹೆವಿ ಫೀಲ್ ಆಗಲ್ಲ, ಸಮ್ಮರ್ಗೆ ತುಂಬಾನೇ ಕಂಫರ್ಟಬಲ್ ಆಗಿ ಇರುತ್ತೆ. ಮತ್ತೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಈ ಕಂಪ್ಲೀಟ್ ಕಿಟ್ 2200ಗೆ ಸಿಗುತ್ತೆ. ಮಿನಿಮಮ್ ಅಂದ್ರೂ 2 ತಿಂಗಳು ಮೇಲೆ ನಾವು ಈ ಕಿಟ್ ನ ಯೂಸ್ ಮಾಡಬಹುದು. ಮಂತ್ಲಿ ಫ್ರೀ ಫಾಲೋ ಅಪ್ಸ್ ಕೂಡ ಇರುತ್ತೆ. ಮತ್ತೆ ಈ ಡಾಕ್ಟರ್ ಕನ್ಸಲ್ಟೇಷನ್ಗೆ ಸಪರೇಟ್ ಆಗಿ ದುಡ್ಡು ಕೊಡಬೇಕಪ್ಪ ಆತರ ಎಲ್ಲ ಏನಿರೋದಿಲ್ಲ. ಕ್ಯೂರ್ ಆಪ್ ಪ್ರಕಾರ ಈ 98% ಕ್ಯೂರ್ ಸ್ಕಿನ್ ಆಪ್ ಯೂಸ್ ಮಾಡಿರೋರು 3 ವೀಕ್ಸ್ ಅಲ್ಲೇ ರಿಸಲ್ಟ್ ತಗೊಂಡಿದ್ದಾರೆ. ಆನೆಸ್ಟ್ಲಿ ಹೇಳ್ತೀನಿ ಫ್ರೆಂಡ್ಸ್, ಈ ಸಮ್ಮರ್ ಟೈಮ್ ನಲ್ಲಿ ನಾವು ಸ್ಕಿನ್ ಕೇರ್ ರೋಟೀನ್ ನ ಮಿಸ್ ಮಾಡ್ಕೊಳ್ಳೋದು ತುಂಬಾನೇ ದೊಡ್ಡ ತಪ್ಪು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ಟ್ಯಾನಿಂಗ್ ಮತ್ತೆ ಸನ್ ಡ್ಯಾಮೇಜ್ ಮುಂದಿನ ದಿನಗಳಲ್ಲಿ ಪಿಗ್ಮೆಂಟೇಶನ್ ಆಗಿ ತಿರುಗಬಹುದು. ನೀವು ಏನಾದ್ರೂ ಈ ಟ್ಯಾನಿಂಗ್, ರೆಡ್ನೆಸ್, ಸನ್ ಡ್ಯಾಮೇಜ್ ಹಾಗೆ ಹೀಟ್ ರ್ಯಾಶಸ್ ನಿಂದ ಈ ತರ ಸಮಸ್ಯೆಗಳಿಂದ ಸ್ಟ್ರಗಲ್ ಆಗ್ತಾ ಇದ್ರೆ ನಾನು ಖಂಡಿತ ಈ ಕ್ಯೂರ್ ಆಪ್ ನ ಸಜೆಸ್ಟ್ ಮಾಡ್ತೀನಿ, ಹೈಲಿ ರೆಕಮೆಂಡ್ ಮಾಡ್ತೀನಿ. ಬೇಕು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕೂಪನ್ ಕೋಡ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೀವು ಈ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ. ಬೆಳಗ್ಗೆ ವಾಕ್ ಹೋಗಿ ಬಂದಿದ ತಕ್ಷಣನೇ ಏನಾದರೂ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಇವತ್ತು ಬನಾನಾ ಮಿಲ್ಕ್ ಶೇಕ್ ಮಾಡ್ಕೋತಾ ಇದ್ರು. ಅದಕ್ಕೆ ಏನು ಮಾಡ್ತವ್ರೆ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಹಾಕಬೇಕು. ನಾನು ಲಾಸ್ಟ್ ಟೈಮ್ ಕರದಂಟು ಅಂತ ತರಿಸಿದ್ದೆ, ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಸೊ ಆ ಕರದಂಟನ್ನ ಇವಾಗ ಡ್ರೈ ಫ್ರೂಟ್ಸ್ ಹಾಕೋ ಬದಲು ಆ ಕರದಂಟನ್ನೇ ಹಾಕ್ಬಿಟ್ಟು ಒಂದು ಅರ್ಧ ಮಾಡ್ತೀನಿ ಕಿತ್ತ ಟೇಸ್ಟ್ ಹೆಂಗಿರುತ್ತೆ ನೋಡ್ತೀನಿ ಅಂತ ಹೇಳ್ತಾಯಿದ್ರು. ನಾನ್ರಿ ಆ ಚೆನ್ನಾಗಿರೋದನ್ನ ನನಗಾರು ತಿನ್ನಕ್ಕೆ ಬಿಡ್ರಿ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ನಾನು ಹೇಳ್ತಿದ್ದೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಕಣೆ, ನಾನು ಸ್ವೀಟ್ ಏನು ಹಾಕಕ್ಕೆ ಹೋಗಲ್ಲ ಇದಕ್ಕೆ, ಜಸ್ಟ್ ಯಾಕಂದರೆ ಅದರಲ್ಲೇ ಡೇಟ್ಸ್ ಎಲ್ಲ ಇರುತ್ತಲ್ವ, ಸೊ ಹಾಕಿ ನಾನು ಹಂಗೆ ಮಾಡ್ಕೊಂಡು ಕುಡಿತೀನಿ, ಟೇಸ್ಟ್ ಹೆಂಗಿದೆ ನೋಡೋಣ ಅಂತ. ಸೊ ಮಾಡಿಕೊಂಡು ನೆಕ್ಸ್ಟ್ ಅವ್ರು ಕುಡಿತಾಯಿದ್ರು. ನನಗೆ ಟೇಸ್ಟ್ ಮಾಡು ಅಂತ. ನನಗೆ ಈ ಬೆಳಗ್ಗೆ ಎದ್ದಿದ ತಕ್ಷಣವೇ ಇವಾಗ ನಾನು ಕಾಫಿನೇ ಕುಡಿಯೋದಿಲ್ಲ. ನಾನು ಆಗಲೇ ಸುಮಾರು ವರ್ಷಗಳ ಮೇಲೆ ಆಗೋಯ್ತು ಎದ್ದಿದ ತಕ್ಷಣವೇ ನಾನು ಕಾಫಿ ಕುಡಿದು. ನಮ್ಮ ಮನೆಯಲ್ಲೇ ಹೊರಗಡೆ ಹೋದಾಗ ಎಲ್ಲರೂ ಕುಡಿದ್ಬಿಡ್ತೀನಿ, ಮನೆಯಲ್ಲಂತೂ ಕುಡಿಯೋದಕ್ಕಾಗೋದಿಲ್ಲ, ನಾನು ಕುಡಿಯೋಲ್ಲ. ಸೊ ಅದರಿಂದ ಟೇಸ್ಟ್ ಮಾಡು ಅಂತಲೇ ಇದ್ರು. ನಾನು ಇಲ್ಲಪ್ಪ ನನ್ನ ಕೈಲ ಆಗಲ್ಲ, ನನಗೆ ಬೇಡ ನಾನು ನೀವು ಕುಡೀರಿ ಅಚ್ಚುಕಟ್ಟಾಗಿ, ಗೊತ್ತಾಯ್ತು ನಂಗೆ ಆ ಸ್ಮೆಲ್ಲಲ್ಲೇ ಆರಾಮದಲ್ಲೇ ಗೊತ್ತಾಗ್ತೈತೆ ನನಗೆ ಚೆನ್ನಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ. ಇನ್ನೊಂದ್ಸರಿ ಮಾಡ್ಕೋಬೇಕಂತಾನೆ ಬೇಕಾದ್ರೆ ಡೇಟ್ಸು ಮತ್ತು ಡ್ರೈ ಫ್ರೂಟ್ಸ್ ಹಾಕೊಂಡು ರಾತ್ರಿನೇ ನೆನೆ ಹಾಕಿ ಮಾಡ್ಕೊತಾರೆ. ಆದರೆ ಇವತ್ತೊಂದು ಸ್ವಲ್ಪ ಮರ್ತುಬಿಟ್ರು ಅಂದ್ಬಿಟ್ಟು ಇದನ್ನೇ ಟ್ರೈ ಮಾಡ್ತೀನಿ ಅಂತ ಮಾಡಿದ್ರು. ಚೆನ್ನಾಗಿತ್ತಂತೆ. ಆದರೆ ಸಪ್ಪೆ ಇರುತ್ತೆ ಸ್ವಲ್ಪ ಅಂತ ಅಂತಿದ್ರು ಅಷ್ಟೇ. ಆದರೆ ಸಪ್ಪೆ ಎಲ್ಲ ಆರಾಮಾಗಿ ಇದು ಮಾಡ್ತಾರೆ ಅವ್ರು. ಸಪ್ಪೆ ಕಾಫಿ, ಸಪ್ಪೆ ಟೀ, ಸಪ್ಪೆ ಇದೆಲ್ಲ ತಿಂತಾರೆ, ಕುಡಿತಾರೆ. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಮೆಂತ್ಯ ಬಾತ್ ಮಾಡೋಣ ಅಂತ ಅನಿಸುತ್ತೆ. ತರಕಾರಿ ಇತ್ತು, ಹೂಕೋಸೆಲ್ಲ ತಂದಿದ್ದು ಲಾಸ್ಟ್ ಟೈಮು. ಸೊ ಎಲ್ಲ ಇವಾಗ ಹಾಕ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಬಾತ್ ಥರ ಮಾಡಿಬಿಡೋಣ. ಮೆಂತ್ಯ ಸೊಪ್ಪು ಕೂಡ ಆಯಿತು. ಹೆಂಗೆ ಅಂದರೆ ಒಂದು ಪಲಾವ್ ಥರನೂ ಆಗಬೇಕು, ಇನ್ನೊಂದು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮೆಂತ್ಯ ಬಾತ್ ಥರನೂ ಆಗಬೇಕು. ಎಲ್ಲ ಈ ಬರೀ ಮೆಂತ್ಯ ಬಾತ್ ತಿನ್ನೋದಕ್ಕಾಗಲ್ಲ, ಏನಾದರೂ ಇರಲೇಬೇಕು ತರಕಾರಿ. ಸೊ ಆಯಿತು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡಿದೆ. ಆಮೇಲೆ ಕೀರ್ತಿಯವ್ರ ಮನೆ ಮಕ್ಕಳಿದ್ದಾರೆ ಗೊತ್ತಲ್ಲ, ಸೊ ನೋಡಬೇಕು ಅಂತ ಅನ್ನಿಸ್ತಾಯಿತ್ತು. ಟ್ವಿನ್ಸ್ ಬೇಬಿ ಬ್ರದರ್ಸು. ನಾನು ಕೀರ್ತಿಯವರಿಗೆ ಪಲಾವ್ ಕೊಡೋಣ ಅಂತ ಹೋದೆ. ಖುಷಿಮನ ಸ್ಕೂಲಿಗೆ ಬಿಟ್ಟೆ, ಸೋಮ್ಗೆ ಲಂಚ್ ಬಾಕ್ಸ್ ಕಟ್ಟಿ ಖುಷಿಮನ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ಸ್ಟ್ರೈಟ್ ನಾನು ಇವಾಗ ಕೀರ್ತಿ ಮನೆ ಹತ್ರ ಬಂದೆ. ಸೊ ಬಂದ ತಕ್ಷಣ ಅವ್ರಿಗೆ ತಿಂಡಿ ಕೊಟ್ಟೆ. ಅವರು ಅಯ್ಯೋ ನಿಖಿತ ನಾನು ಇದು ಮಾಡ್ತಾಯಿದ್ದೀನಿ, ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ಬನ್ನಿ ನಿಖಿತಾ ತೋರಿಸಿ, ನಾನು ಉಪ್ಪಿಟ್ಟು ಮಾಡ್ತಾ ಇರೋದು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಬನ್ನಿ ಅಂತ ಅಂದರು. ಬಂದೆ. ಫ್ಯಾನ್ ಬೇಸಿರೋ ಉಪ್ಪಿಟ್ಟಿವಲ್ಲ. ಹಾಂ ನಿಖಿತಾ, ನಮಗೆ ಮೀಡಿಯಮ್ ಅಲ್ವಾ? ನನಗೆ ಬಂದು ಎಲ್ಲ ಥರ ರವೆನೂ ಉಪ್ಪಿಟ್ಟು ಮಾಡ್ತೀನಿ. ನಂಗೆ ಒಂದೊಂದ್ಸರಿ ಒಂದೊಂದು ಥರ ತಿನ್ನಬೇಕು ಅಂದಾಗ ಒಂದೊಂದು ಥರ. ಸೂಪರ್. ನೀವು ತೊಳೆದ್ರ ಪಾತ್ರೆ? ಇಲ್ಲ, ಅಲ್ಲಿ ಜಾಸ್ತಿ ಆಯ್ತಲ್ಲ, ಅಲ್ಲ ನಿನ್ನೆಯಿಂದ ನಾನು ಸ್ವಲ್ಪ ಕ್ಲಿಯರ್ ಮಾಡಬೇಕು. ಅವರೇ ಒಂದು ವಾರದ ಮೇಲಾಯ್ತು ಅವ್ರು ಬಂದು. ಸೊ ನಾನಂತೂ 2 ದಿನಕ್ಕೊಂದ್ಸರಿನಾದ್ರು ಅಟ್ಲೀಸ್ಟ್ ಹೋಗ್ತೀನಿ, ಅವ್ರಾರು ಬರ್ತಾರೆ. ಅದಾದಮೇಲೆ ಮನೆಗೆ ಬಂದು ನಾನು ಮನೆಯೆಲ್ಲ ಮತ್ತೆ ಕಂಪ್ಲೀಟ್ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಇವತ್ತು. ಮತ್ತು ನಾನು ಪೂಜೆ ಮಾಡೋ ಥರ ಇರಲಿಲ್ಲ ಒಂದು ವಾರದಿಂದ. ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೆ. ಅದೇ ದೇವ್ರ ಸಾಮಾನು ತೊಳೆದು ಒಂದು 15 ದಿನವೇ ಆಗಿಬಿಟ್ಟಿತ್ತು.
ಎಲ್ಲ ಒಂಥರ ಗಮ್ ಥರ ಅಂಟ್ಕೊಂಡಂಗೆ ಇತ್ತು. ಸೊ ನೀಟಾಗಿ ನನಗೆ ಹೆಂಗೆ ಅಂತಂದರೆ ತೊಳಿಯೋಕ್ಕೆ ದೇವ್ರ ಸಾಮಾನು ಪೂಜೆ ಸಾಮಾನು ಏನಿದೆ ಅದು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ನನಗೆ ಪೇಷನ್ಸಿಂದ ನಿಧಾನಕ್ಕೆ ಬೆಳ್ಳಿ ಸಾಮಾನೆಲ್ಲ ಸ್ವಲ್ಪ ನೀಟಾಗಿ ಏನೋ ಒಂಚೂರು ಕಲೆಗಳು ಕಾಣಿಸ್ಬಾರ್ದು. ನನಗೆ ಅದು ಪಳ ಹೊಸ ಥರನೇ ಫೀಲ್ ಆಗಬೇಕು, ಹಂಗೆ ಮಾಡ್ತೀನಿ. ಅಲ್ಲಿ ಬಂದರೆ ಇನ್ನು ಯಾವಾಗಲೂ ನಾನು ಇವಾಗ ಮಂತ್ಲಿ ಪೀರಿಯಡ್ಸ್ ಆದಮೇಲೆ ನಾನೆಲ್ಲ ಕಂಪ್ಲೀಟಾಗಿ ಪೂಜೆ ಮಾಡಬೇಕು ಅಂತ ಅನ್ನುವಾಗ ಕಂಪ್ಲೀಟಾಗಿ ಎಲ್ಲದನ್ನು ಕ್ಲೀನ್ ಮಾಡ್ಕೋತೀನಿ. ಸ್ವಲ್ಪ ಎಣ್ಣೆ ಇಟ್ಟಂಗೆ ಈ ಏನೋ ಒಂಥರ ಕಲೆ ಥರ ಎಲ್ಲ ಆಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಹಂಗೇ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ. ಕುಶಿಮ ಒಳಪಾಡಿಗೆ ಅವಳು ಮಲ್ಕೊಂಡಿದ್ಲು. ಸೊ ಇನ್ನು ಪರಿನೂ ಕೂಡ ಅಷ್ಟೇ, ಅವಳು ಯಾವಾಗಲೂ ನಾನು ಹಿಂದಿಂದನೇ ಇರ್ತಾಳೆ. ನೀವೆಲ್ಲರೂ ನೋಡಿರ್ತೀರ, ಸುಮಾರು ಜನ ಹೇಳ್ತಾರೆ ನಿಖಿತಾ ಸೋ ಕ್ಯೂಟ್ ಅಲ್ವಾ, ಅವಳು ಎಲ್ಲೋದ್ರೂ ನಿಮ್ಮ ಜೊತೆನೇ ಇರ್ತಾಳೆ ಅಂತ ಹೇಳಿ. ಅವಳು ನಾನು ಅದೇ ಹೇಳ್ತಾ ಇರ್ತೀನಿ ಸೋಮ್ಗೆ, ಸೋಮ್ ನೀವು ನನ್ನ ಜೊತೆನಲ್ಲಿರಲ್ಲ 24 hours, ಕುಶಿಮಾನೂ ಇರಲ್ಲ 24 hours, ಯಾರೂ ಇರೋದಿಲ್ಲ. ನನ್ನ ಮಗಳು ಇವಾಗ ನಮ್ಮ ಪರಿ ಒಬ್ಬಳೇ ನನ್ನ ಜೊತೆ ಹೆಂಗೆ ಅಂತಂದರೆ ನನ್ನ ಪಾರ್ಟ್ನರ್ ಥರ ನನ್ನ ಜೊತೆಯಲ್ಲೇ ಇರೋ ಒಂದು ಜೀವ ಅಂದರೆ ಇದೇ ಕಣ್ರಿ ಅಂತ ಸೋಮ್ಗೆ ಹೇಳ್ತಾ ಇರ್ತೀನಿ. ಹೆಂಗೆ ಗೊತ್ತಾ, ಇವತ್ತು ಹೊರಗಡೆ ಹೋಗೋಕ್ಕೂ ಟೈಮ್ ಇಲ್ಲ ಅಂತ ಹೇಳಿ ಹೂವನ ಆನ್ಲೈನಲ್ಲಿ ತರಿಸ್ದೆ. ಹಿಂಗಿದೆ ಹೂವು 100 ಗ್ರಾಮ್ಗೆ 36 ರೂಪಾಯಿ. 1/4 kg ಮೇ ಬಿ ಸಿಕ್ತಿತ್ತೇನೋ, ನಂಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಚೆನ್ನಾಗಿರ್ತೀನೋ ಅಂತ ಅಂದ್ಕೊಂಡು ಓಕೆ ಮಾಡಬೇಡ ಈ ಥರ. ಅದು ಚೆನ್ನಾಗಿದೆ, ಒಂದೊಂದು ಹೂವು ಮುಡಿಸಿದ್ರೆ ಸಾಕು. ರೋಸ್ ಒಂದು ಸ್ವಲ್ಪ ಇದೊಂದು ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ. ಸ್ವಲ್ಪ ಏನಾದರೂ ಹೊರಗಡೆಯಿಂದ ಬಂದ ತಕ್ಷಣ ನಾನು ಏನಂದರೆ ಒಂದು ಸ್ವಲ್ಪ ಹೂವಿಗೆ ನೀರು ಚಿಮ್ಕಿಸ್ತೀನಿ ಯಾವಾಗಲೂ. ಎಲ್ಲರೂ ಮಾಡ್ತಾರೇನೋ ಮೇ ಬಿ, ನಾನು ಅಷ್ಟಿಂದನೂ ಅಷ್ಟೇನೆ. ಹೂವು ಮುಡ್ಸೋಕೆ ಮುಂಚೆ ಒಂದು ಸರಿ ಹಿಂಗೆ ಚಿಮ್ಕಿಸೋದು, ಆ ಥರ ಮಾಡ್ತೀವಿ. ನಾನು ಆಗಲೇ ಪೂಜೆ ಮಾಡ್ತಾ ಇರುವಾಗ 3:30-4 ಗಂಟೆ ಅನಿಸುತ್ತೆ ಎಲ್ಲ ಪೂಜೆ ನಾನು ಏನು ಅಂದ್ಕೊಂಡೆ ಅಂದರೆ ಬೆಳಗ್ಗೆನೇ ಮಾಡ್ಬೇಕು ಅನ್ಕೊಂಡ. ಬೆಳಗ್ಗೆ ಕೀರ್ತಿ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಲೇಟ್ ಆಗೋಯ್ತು. ಇನ್ನು ಬಂದು ಡೀಪ್ ಕ್ಲೀನ್ ಮಾಡಬೇಕು. ನಾನು ಸೋಮವಾರ ಗುರುವಾರ ಮಾತ್ರ ನಾನು ಡೀಪ್ ಕ್ಲೀನ್ ಮಾಡಲೇಬೇಕು. ನನಗೆ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಕಂಪ್ಲೀಟಾಗಿ ಕ್ಲೀನಾಗಿದ್ರೇ ನಂಗೆ ಸಮಾಧಾನ ಅಂತ ಅನ್ಸೋದು, ವಾರ ಪೂಜೆ ಅಂತ ಅನ್ಸೋದು. ಸರಿ ಅಂತೇಳಿ ನಾರ್ಮಲ್ ಡೇದಲ್ಲಿ ದೀಪ ಹಚ್ಚೋದು ಪರವಾಗಿಲ್ಲ, ಇಲ್ಲಾಂದರೆ ಮನೆ ಅಂತೂ ಕ್ಲೀನ್ ಮಾಡೇ ಮಾಡ್ತೀನಿ, ನಂಗೆ ಸಮಾಧಾನ ಆಗೋಷ್ಟು. ಆದರೆ ಡೀಪ್ ಕ್ಲೀನ್ ಅಂತ 2 ದಿನ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ. ಯಾಕಂದರೆ ಇದನ್ನು ನಮ್ಮ ಮಮ್ಮಿ ನಮ್ಮ ಆಂಟಿ ಇವರೆಲ್ಲರೂ ಫಾಲೋ ಮಾಡ್ಕೊಬಂದಿದ್ದಾರೆ. ನಾನು ಅದನ್ನು ಅವ್ರನ್ನ ನಾವು ಫಾಲೋ ಮಾಡ್ತಾ ಹೋಯಿತು ಅಂತ ಅಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಬಿಟ್ಟು ಅದನ್ನೇ ಫಾಲೋ ಮಾಡ್ಕೊಂಬರ್ತಾರೆ ಅಲ್ವಾ. ಸೊ ಆದ್ದರಿಂದ ನಾನು ಅವಳಿಗೆ ಇದನ್ನು ನನ್ನ ಮಗಳು ನೋಡಬೇಕು ಅಂತಂದರೆ ಅವಳು ಪ್ರತಿಯೊಂದು ನಾವು ಯಾವ ರೀತಿ ಮಾಡ್ತೀವಿ ಏನು ಎತ್ತ ಅನ್ನೋದೆಲ್ಲ ತಿಳಿಸ್ಬೇಕು ನಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ ನಾನು. ಸೊ ನಮಗೂ ಒಂದು ಸಮಾಧಾನ, ನಮ್ಮ ಮಕ್ಳುಗಳಿಗೂ ನಾವು ಒಂದು ಒಳ್ಳೆ ಥರ ಕಲಿಸ್ಕೊಟ್ಟಂಗಾಗುತ್ತೆ ಅಂತ ಹೇಳಿ. ಏನು ಸೋಮ್ ಹೇಳ್ತಾಯಿದ್ರು, ಸೋಮ್ ಕೂಡ ಆಫೀಸಿಂದ ಬೇಗನೆ, ಅಂದರೆ ಬೇಗ ಅಂತಂದರೆ ಅವ್ರಿಗೆ ಯಾಕೋ ಇತ್ತೀಚೆಗೆ ಹಲ್ಲು ನೋವು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ತೊಗೋಬೇಕು ಅವ್ರಿಗೆ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ನಾನಂದೇ ಈ ಸಂಜೆ ಆಗಲ್ಲ, ನಂಗೆ ಆಗಲೇ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿದೆ. ಸೊ ಅವರು ಕೂಡ ಇನ್ನೇನು ಬರ್ತಾಯಿದ್ದೀನಿ ನಂಗಾರೆ ಅಂದವೇ ಹೊಸ ಮನೆ ಹತ್ರ ಹೋಗೋಣ ಅಂತ ಹೇಳ್ತಾಯಿದ್ರು. ಹೊರಗಡೆ ಹೊರಡ್ತೀವಿ, ಒಂದು ಸ್ವಲ್ಪ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಹಾಗೆ ಮಾವಿನ ಹಣ್ಣು ತರೋಣ ಅಂತ ಹೊರಡ್ತೀವಿ. ನಾನು ಕೀರ್ತಿ ಇಬ್ಬರು. ಕೀರ್ತಿನೂ ತರಬೇಕು ಅಂತ ಅಂದ್ಕೊಂಡಿರತ್ತೆ, ನಾನು ತರಬೇಕು ಅಂತ ಅನ್ಕೊತಾ ಇದ್ದೆ. ಯಾಕಂದ್ರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಡಬ್ಬ ಥರ ಬಂದಿದೆ ಎಲ್ಲ ಹಣ್ಣುಗಳು. ತೋರಿಸ್ತೀನಿ ನಾನು ವಾಪಸ್ ಮನೆಗೆ ಬಂದಾಗ. ಪೂಜೆಗೂ ಆಗುತ್ತೆ, ಖುಷಿ ಮಾವಿನ ಹಣ್ಣು ತಿಂದು ಅಂತ ಆರ್ಡ್ರ್ ಮಾಡೋಣ ಅಂತ ಆಗಲಿಲ್ಲ. ಸೊ ಕೀರ್ತಿನೂ ಫೋನ್ ಮಾಡೋರು, ಹೊರಗಡೆ ಎಲ್ಲ ಹೋಗ್ತಿರತ್ತೆ, ಹ್ಞೂ ಅಂತ ಎಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಆಮೇಲೆ ಹ್ಞೂ ಅಂದೆ. ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಇಬ್ಬರು ಇವಾಗ ಮಾವಿನ ಹಣ್ಣು ತರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾನು ಸೋಮ್ ಇಬ್ಬರು ಹೋಗಬೇಕು ಅಂತ ಹೇಳಿ. ಆದರೆ ಕುಶಿಮ ಮಲಗಿದ್ಲಲ್ಲ, ಅವಳಿನ್ನೂ ಎದ್ದಿರಲಿಲ್ಲ, ಅದಕ್ಕೆ ಪ್ಲ್ಯಾನ್ ಚೇಂಜ್ ಆಯಿತು. ಅದೇ ಟೈಮಿಗೆ ಕೀರ್ತಿ ಏನು ಮಾಡಿದ್ರು, ಕೀರ್ತಿ ನಿಖಿತಾ ಹಿಂಗೆ ಹೊರಗಡೆ ಎಲ್ಲರೂ ಹೋಗೋದುಂಟಾ ಅಂತ ಹೇಳಿದ್ರು. ನಾನು ಹೋಗಬೇಕು ಅನ್ನೋದಿತ್ತು, ಆದರೆ ಹೇಳಿರಲಿಲ್ಲ. ಕೀರ್ತಿ ಇತ್ತು, ಸ್ವಲ್ಪ ಮಾವನ ತರಬೇಕು. ಅಯ್ಯೋ ನಿಖಿತಾ ನಾನು ತರಬೇಕು, ಅದಕ್ಕೋಸ್ಕರ ನೀವು ಬರ್ತೀರೇನೋ ಅಂತ ಫೋನ್ ಮಾಡಿದೆ ಅಂತ. ನಾನು ಇದಕ್ಕೂ ಮುಂಚೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಡಬ್ಬ ಥರ ಬಂದಿತ್ತು ಅಮೆಝಾನಲ್ಲಿ. ಮಾವಿನ ಹಣ್ಣು ಮಾತ್ರ ಆರ್ಡ್ರ್ ಮಾಡಿಬಿಡಿ, ಅದರಲ್ಲೂ ಈ ಮಲ್ಲಿಕಾನಂತೂ ಮಾಡಲೇಬೇಡಿ ಫ್ರೆಂಡ್ಸ್, ಆಯಿತಾ. ಸೊ ಅದಾದಮೇಲೆ ನಾನು ಅದೇ ಕೀರ್ತಿ ನನ್ನ ಮನೆ ಹತ್ರ ಹೋಗಬೇಕಾಗಿತ್ತು. ಇನ್ನು ಬೇಕಾರೆ ನಾನು ಸೋಮು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗ ಕುಶಿಮ ಮಲಗಿದ್ರಿಂದ ಸೋಮನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ನಾನು. ಆಮೇಲೆ ಬೇಕಾದ್ರೆ ಸೋಮ್ ಬರ್ತಾರೆ ನನ್ನ ಮನೆಗೆ ಹೋದ್ಮೇಲೆ, ಇವಾಗ ನಾನು ನೋಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದೆ. ಆಮೇಲೆ ಕೀರ್ತಿ ಹೌದಲ್ಲ ನಾನು ಬಂದೇ ಇಲ್ಲ, ತುಂಬ ದಿನ ಆಯಿತು, ಏನೆಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ ನೋಡ್ತೀನಿ ಇರಿ ಅಂತೇಳಿ ಅವರು ಕೂಡ ಬಂದರು. ಸೊ ಅವ್ರಿಗೆ ಹೇಳ್ತಾ ಇದ್ದೆ, ಕೀರ್ತಿ ಇದು ಇಲ್ಲಿ ಬರುತ್ತೆ ಅಂತ ಅವ್ರಿಗೂ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರ್ತೆ. ಅವರು ಏನಂದರೆ ಅಯ್ಯೋ ನಿಖಿತ ಎಲ್ಲ ಕಂಪ್ಲೀಟ್ ಆದಮೇಲೆ ಗೊತ್ತಾಗೋದು, ಇವಾಗ ನೀವು ಏನು ಹೇಳಿದ್ರು ಗೊತ್ತಾಗಲ್ಲ ನಿಖಿತ ಅಂತ. ಅದೇನೋ ನಿಜನೇ,
ಆದರೆ ಇವಾಗ ನನಗೆ ಒಂದು ಸ್ವಲ್ಪ 3Dನಲ್ಲೆಲ್ಲ ಹೆಂಗೆ ಬರುತ್ತೆ ಏನು ಎತ್ತ ಅಂತ ಗೊತ್ತು, ಆದರೆ ಅದರಲ್ಲಿ ತುಂಬಾ ಚೇಂಜಸ್ ಮಾಡಿದ್ವಿ. ಸೊ ಆದ್ದರಿಂದ ನನಗೆ ಗೊತ್ತಿರೋ ಅಷ್ಟು ಅವ್ರಿಗೆ ಅದನ್ನೆಲ್ಲ ಹೇಳ್ತಾ ಇದ್ದೆ. ಬೇಡ ಬೇಡ ಮಲ್ಲಿಕ ಅಫ್ಕೋರ್ಸ್ ಚೆನ್ನಾಗಿದ್ದೇ ಇರುತ್ತೆ. ಹಾಂ ಹೆಂಗೆ KG ಅಂಕಲ್? ಹಾಂ 7 ದಿನ ಮೇಲೆ ಆಗುತ್ತೆ. ಕಾಯಿ ಕಟ್ ಮಾಡಿಬಿಟ್ಟು ಆಮೇಲೆ ಕಂಪ್ಲೇಂಟ್ ಬೇಡ. ಈ ವರ್ಷ ಮಾವಿನ ಸೀಸನ್ ಬರೀ ಮಲ್ಲಿಕನೇ, ಬೇರೆ ಹಣ್ಣು ಕೊಡ್ತಾ ಇಲ್ಲ ನಾವು. ಇನ್ನು 65 ವಯಸ್ಸಂತೆ ಫ್ರೆಂಡ್ಸ್, ನೋಡಿ ಹಣ್ಣು ಮಾರ್ತವ್ರೆ. 65 ಅಂತೆ, ಇನ್ನು ಹೆಂಗ್ ಅಂದೆ ಅಲ್ವಾ? 300 kg ತಳ್ಕೊಂಡು ಬರ್ತೀವಿ. ತಳ್ಕೊಂಡು ಬರ್ತೀರಾ ಇದನ್ನ? 38 ವಯಸ್ಸೇ. ಏನಿಲ್ಲ ಅಂಕಲ್ ತುಂಬಾ ಜೋರಿದ್ದಾರೆ. ಅಲ್ಲಿ ನೋಡಿ ಅವ್ರ ಕೈಯಲ್ಲೆಲ್ಲ ನೋಡಿ ಹೆಂಗಿದೆ, ಉಂಗುರ ಎಲ್ಲ. ಇನ್ನು ಅಲ್ಲಿಂದ ಪಕ್ಕದಲ್ಲೇ ರೇಷನ್ ಅಂಗಡಿ ಇತ್ತು. ನಾನು ಯಾವಾಗಲೂ ಆರ್ಡರ್ ಮಾಡ್ತಾ ಇರ್ತೀನಿ ಸ್ವಿಗ್ಗಿನಲ್ಲಿ, ಅಮೆಝಾನಲ್ಲಿ ಅಂತ. ಅದಕ್ಕೆ ಹಿಂಗೇನಾದ್ರು ಇಲ್ಲಿ ಬಂದಾಗ ನನಗೆ ನೆನಪಾಗುತ್ತಲ್ವ, ಇಲ್ಲಿ ಬಂದು ಏನಾದ್ರು ಗ್ರಾಸರೀಸ್ ನೋಡಿದಾಗ ಏನಿರಲಿಲ್ಲ, ಏನು ಬೇಕು ಅಂತ ಹಂಗೆ ನೆನಪಾಯ್ತದೆ. ಹೆಂಗೋ ಅಲ್ಲೇ ನಿಂತಿದ್ದೆ, ಮಾವಿನ ತೊಗೊಂಡು ಅದೇ ಅಂಗಡಿ ಹತ್ರನೇ ನಿಂತಿದ್ದಲ್ವ. ಸೊ ಹಂಗಿರೋ ತಗೊಳ್ಳೋಣ. ಸ್ವಲ್ಪ ಸಬೀನಾ ಬೇಕಾಗಿತ್ತು, ದೇವ್ರ ಸಾಮಾನು ತೊಳೆಯೋಕ್ಕೆಲ್ಲ ಸಬೀನಾ ಚಂದ, ಪಾತ್ರೆಗಳು ತೊಳೆಯೋಕ್ಕೂ ಸಬೀನಾ ಚಂದ. ನಮ್ಮ ಆಂಟಿ ಸಬೀನಾನೇ ಯೂಸ್ ಮಾಡ್ತಾಯಿದ್ದೆ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಎಲ್ಲರೂ. ಸೊ ಆದ್ದರಿಂದ ಇವಾಗ ಸಬೀನಾ ಮತ್ತು ಒಂದಷ್ಟು ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು, ಆಮೇಲೆ ಅಲ್ಲಿ ಬಜ್ಜಿ ಬೋಂಡ ಬೇಕು ಅಂದ್ರು ಕೀರ್ತಿ. ಯಾಕೋ ಮಳೆಗೆ ತಿನ್ಬೇಕಂತ ಅನ್ಸ್ತದೆ ನಿಖಿತಾ ಅಂತ ಹೇಳ್ಬಿಟ್ಟು ಹೋಗಿ ಮತ್ತೆ ಒಂದಷ್ಟು ಬಜ್ಜಿ ಬೇಕು ಅಂದ್ರು ಕೀರ್ತಿರು. ಮೆಣಸಿಕಾಯಿ ಬಜ್ಜಿ ವಡೆ ಅಲ್ಲಿ ಚೆನ್ನಾಗಿ ಮಾಡ್ತಿರ್ತಾರೆ, ಲಾಸ್ಟ್ ಟೈಮ್ ಅಂತ ಅಂದಿದ್ದೆ, ಜ್ಞಾಪಕ ಇರ್ಬೋದು. ಸೊ ಮೆಣಸಿಕಾಯಿ ಬಜ್ಜಿ ವಡೆ ತೊಗೊಂಡು ಬಂದೆ. ನನಗೊಂದು ಸ್ವಲ್ಪ ಜಾಸ್ತಿ ಆಗೋಯ್ತು, 50 ರೂಪೀಸ್ಗೇನೋ ತೊಗೊಂಡ್ವಿ. ಆದರೆ ನನಗೆ ಜಾಸ್ತಿ ಅನಿಸಿದ್ದಕ್ಕೆ ಕೀರ್ತಿಯವ್ರಿಗೆ ರೀತಿ ಕಳಿಸ್ಕೊಡಿ, ಏನು ಒಂದು ಸ್ವಲ್ಪ ಸಾಂಬಾರು ಕೊಟ್ಟು ಕಳಿಸ್ತೀನಿ ಅಂತ ಅಂದೆ. ಸಾಂಬಾರು ಮತ್ತು ಅದು ಬಜ್ಜಿ ಇದೆಯಲ್ಲ ಕೊಟ್ಟು ಕಳಿಸ್ತೀನಿ ಅಂದೆ. ಆ್ಯಕ್ಚುಲಿ ನಾಳೆ ಏನಂದರೆ ಇದು ಸ್ಕೂಲ್ ಯೋಗ ಡೇ ಇದೆ, ಮಕ್ಕಳಿಗೆ ಇದು ವೈಟ್ ಡ್ರೆಸ್ ಹಾಕಿ ಕಳಿಸಿ ಅಂತ ಹೇಳಿದ್ದಾರೆ. ಸೊ ನಾನು ಮರ್ತೇ ಬಿಟ್ಟಿದ್ದೀನಿ. ವೈಟ್ ಲೆಗ್ಗಿನ್ಸ್ ಅನ್ನೋದು ನನಗೆ ಜಾಸ್ತಿ ಇದೆ ಅಷ್ಟೇ, ಆದರೆ ಬೇರೆ ಇನ್ನೇನು ಜಾಸ್ತಿ ಇಲ್ಲ. ಅದಕ್ಕೆ ಇವಾಗ ಕಿತ್ತಿ ಅಂತ ಮಾತಾಡುವಾಗ ಅಯ್ಯೋ ವೈಟ್ ಟಿ ಶರ್ಟ್ ಬೇಕಂತೆ ನಿಖಿತಾ, ವೈಟ್ ಟಿ ಶರ್ಟ್ ಬೊಬ್ಬರ ಹತ್ರ ಇಲ್ಲ ಅಂತ. ನಾನು ಖುಷಿ ಹತ್ರನೂ ಇರಲಿಲ್ಲ ಅಂದ್ಕೊಂಡು ಹುಡುಕ್ತಾ ಇದ್ದೀನಿ. ಅಂದರೆ ಬೇರೆ ಎಲ್ಲರೂ ಇನ್ಸ್ಟೆಂಟಾಗಿ ಸಿಗೋ ಥರ ಆನ್ಲೈನಲ್ಲಿ ತಗೊಬಿಡೋಣ ಅಂತ ಹೇಳ್ಬಿಟ್ಟು, ಆದರೆ ಎಲ್ಲೂ ಸಿಗ್ತಾಯಿಲ್ಲ. ಸೊ ಅದಕ್ಕೆ ಇವಾಗ ಒಂದು ಹೆಜ್ಜೆ ಹೋವಾಗ ಹಂಗೇನೆ ಇವಾಗ ಅಲ್ಲೇ ನಿಯರ್ ಮನೆ ಹತ್ರ ನಿಯರ್ ಯಾವುದೋ ಒಂದು ಶಾಪ್ ಇದೆಯಂತೆ, ಖುಷಿಮಾಗಿ ಸಿಕ್ಬಿಡ್ತು. ಖುಷಿಮಾಗಿತ್ತು, ವೈಟ್ ಲೆಗ್ಗಿನ್ಸ್ ಆಲ್ರೆಡಿ ಇತ್ತು, ಆದರೆ ಬೊಬ್ರಿಗಿರಲಿಲ್ಲ. ಅದಕ್ಕೆ ವೈಟ್ ಟಿ ಶರ್ಟ್ ಲಾಸ್ಟ್ ವಿಶಾಲ್ ಮಟ್ಟಿಗೆ ಹೋಗಿದ್ನಲ್ಲ ತಂದಿದ್ದೆ. ವೈಟ್ ಟಿ ಶರ್ಟ್ ಇದೆ, ಲೆಗ್ಗಿನ್ಸ್ ಇದೆ. ಸೊ ಹೆಂಗೋ ಸೆಟಲ್ ಇತ್ತು. ಚಿಂತೆ ನಿಜವಾಗ್ಲೂ ಫ್ರೆಂಡ್ಸ್, ಮಕ್ಕಳಿಗೆ ನಮಗೆಲ್ಲ ಹತ್ರ ಎಲ್ಲ ಕಲರ್ ಕೂಡ ಏನಿರಲಿಲ್ಲೇನೋ. ನಮ್ಗೆ ಇವಾಗಂತೂ ಸಿಕ್ಕಾಪಟ್ಟೆ ಮಕ್ಕಳಿಗೆ. ಅಂದರೆ ಪಾಪ ಒಂದು ವಾರದ ಮುಂಚೆನೇ ಹೇಳಿದರು, ಆದರೆ ನಾಳೆ ಇದೆ. ಅದಕ್ಕೆ ಇವಾಗ ಆಯಿತು. ಇವಾಗ ಅದಕ್ಕೆ ಕೀರ್ತಿಗೆ ಸಾಂಬಾರು ಕೊಡ್ತೀನಿ ಅಂದೆ. ಅವ್ರ ಮನೇಲಿ ಮಸಪ್ ಸಾರೇ ಅಂತೆ. ಸೊ ಬೆಳಗ್ಗೆ ನಂಗೆ ಉಪ್ಪಿಟ್ಟು ಕೊಟ್ಟಿದ್ರು, ನಾನು ಪಲಾವ್ ತೊಗೊಂಡೋಗಿದ್ದೆ ಅವ್ರ ಮನೆಗೆ, ಉಪ್ಪಿಟ್ಟು ಕೊಟ್ಟಿದ್ರು. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಮಸಪ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಹೀಗೆ ನಾನು ಹೋಟೆಲಲ್ಲಿ ಫುಲ್ಕ ಇಸ್ಕೊಬಂದೆ. ಅವರು ಫುಲ್ಕ ಮಾಡಿಸ್ಕೊತಾಯಿದ್ರು ಮನೆಗೆ ಅಂತ. ನಾನು ಒಂದು 3 ಫುಲ್ಕ ಇಸ್ಕೊಬಂದಿದ್ದೀನಿ. ಇವಾಗ ನಮಗೂ ಆಗುತ್ತೆ ಇದು. ಬೆಳಗ್ಗೆ ಇನ್ನೊಂದು ಸ್ವಲ್ಪ ಪಲಾವ್ ಇದೆ, ಹಾಗೆ ಏನು ಇವಾಗ ಬಜ್ಜಿ ಇದು ಅಲ್ಲೆಲ್ಲ ಹಾಕ್ಬಿಟ್ಟು ಹಂಗೆ ಕೊಟ್ಬಿಡ್ತೀನಿ. ನಾನೋಗಿ ಒಗ್ಗರಣೆ ಮಾಡಿರಲಿಲ್ಲ ಸಾಂಬಾರು, ಇದು ಮಧ್ಯಾಹ್ನನೇ ಮಾಡಿದ್ದೆ. ಆದರೆ ಊಟ ಯಾರೂ ಮಾಡಿರಲಿಲ್ಲ, ಖುಷಿಮಾಗಿ ಮಾತ್ರ ಮಾಡಿಸಿದ್ದೆ, ಒಗ್ಗರಣೆ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ತೆ. ಹೆಂಗೆ ನೋಡಿ ಟ್ಯಾಲೆಂಟ್ ಎಲ್ಲ. ನಾನು ಇನ್ನೊಂದು ಸರಿ ಬಿಸಿ ಮಾಡೋ ಒಗ್ಗರಣೆ ಮಾಡಿದ್ದೀನಿ ಸಾಂಬಾರು. ಬರೀ ಖುಷಿಮಾ ಇಬ್ಬರೂ ಸೊ ವಾಕ್ ಕರ್ಕೊಂಡೋಗಿದ್ದಾರೆ. ನಾನು ಹೇಳಿದೆ ಡೈಲಿ ಕರ್ಕೊಂಡೋಗಿ ಸುಮ್ಮನೆ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಹ್ಞೂ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗೋರೆ. ಕೀರ್ತಿ ಕೆಳಗಡೆ ಬರ್ತೇನೆ, ನಾವು ಕೆಳಗಡೆ ಹೋಗೋದು. ಸಾಂಬಾರು ಹಿಂಗೆ ಎತ್ತಿಟ್ಕೊ, ಬಜ್ಜಿ ಮತ್ತು ಸಾಂಬಾರು ಎರಡೂ ಎತ್ತಿಟ್ಕೊಂಡಿದ್ದೀನಿ. ನೀರು ಕ್ಯಾನ್ ಬಂದೈತೆ ಒಳಗಡೆ, ಎತ್ತಿಟ್ಟಿಲ್ಲ ಅದನ್ನು ಬೇರೆ. ಸೊ ಅವ್ರು ಇಲ್ಲದೆ ಇರೋದ್ರೆ, ಸೋಮು ಇಲ್ಲದೆ ಇರೋದ್ರೆ ನಾನು ಒಂದು ವಿಸಿಟ್ ಹೋಗಿ ಹೊರಗಡೆ ಹೋಗಿ ಬಂದ್ಬಿಡೋಣ ಅಂತ. ಇಷ್ಟೊತ್ತಿನಲ್ಲಿ ಹುಡ್ಕೊಂಡು ಇಲ್ಲಿ ಲಾಂಡ್ರಿ ಬಂದಿದೆ, ಇದು ಓಕೆ. ಇವಾಗ ಇಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಳ್ಳೋದು. ಅಲ್ಲಂತೂ ಆ ಬಿಲ್ಡಿಂಗಲ್ಲಿ
ನಿಮ್ಮ ಶಾಪ್ ಇತ್ತಲ್ಲ ಅಲ್ಲಂತೂ ಎಲ್ಲ ಖಾಲಿ. ಸಿಕ್ಕಿದ್ರೆ ಸಾಕು. ಇದು ನಮ್ಮ ಮನೆ ಹತ್ರನೇ ಇರೋದು. ನಾನು ಯಾವತ್ತೂ ಹೋಗಿಲ್ಲ. ಇಲ್ಲಿ ಶಾಪ್ ಇದೆ ಅನ್ನೋದು ಗೊತ್ತಿಲ್ಲ. ಇದು ಹೆಂಗಿದೆ ಅಂಡರ್ಗ್ರೌಂಡಲ್ಲಿ ಮಾಡ್ತಾರಲ್ಲ ಆ ಥರ ಮಾಡ್ಬಿಟ್ಟಿದ್ದಾರೆ. ಕೀರ್ತಿ ಹೇಳ್ತಾಯಿದ್ರು, ನಿಗಿತಾ ಈ ಥರ ಇದೆ, ನಮ್ಮ ಮನೆ ಹತ್ರನೇ ಇರೋದು ಅಂತ. ಸಾರಿ, ನಾವು ಹೋಟೆಲ್ ಹತ್ರನೇ ಇರೋದು ಇದು. ನಾನು ಹೋಗಿದ್ದೆ ಒಂದು ಸರಿ ಅಂತ ಹೇಳ್ತಾಯಿದ್ರು. ಸರಿ, ಏನಾದ್ರು ಆಗಲಿ ಒಟ್ಟಿನಲ್ಲಿ ವೈಟ್ ಡ್ರೆಸ್ ಬೇಕು, ಯಾಕಂದರೆ ದೂರ ಎಲ್ಲ ಹೋಗೋಕ್ಕಾಗಲ್ಲ. ಮತ್ತು ನಾವು ಆರ್ಡರ್ ಮಾಡೋದಕ್ಕೆ ಎಲ್ಲ ಟ್ರೈ ಮಾಡಿದ್ವಿ, ಆದರೆ ಸಿಕ್ಕಲಿಲ್ಲ. ಸದ್ಯ ಖುಷಿಮಾಗಿ ಹೆಂಗೋ ಸಿಕ್ತು, ಬಬ್ರಿಗೆ ಸಿಕ್ಕಿರಲಿಲ್ಲ. ಇವಾಗ ಅವನಿಗೆ ಹುಡುಕ್ತಾ ಇದ್ದೀವಿ. ಆಲ್ಮೋಸ್ಟ್ ಬಿಟ್ಟರೆ ದೊಡ್ಡದಿದೆ, ಬಿಟ್ಟರೆ ಚಿಕ್ಕದಿದೆ. ನನಗೆ ಇನ್ನೂ ಸುಮಾರು ಜನ ಕೇಳ್ತಾ ಇರ್ತೀರಾ, ನಿಖಿತಾ ನೀವು ಹಾಕೊಳ್ಳೋ ಗೌನ್ಸ್ ಎಲ್ಲ ಚೆನ್ನಾಗಿದೆ, ನಮಗೆ ಎಲ್ಲಿ ತೊಗೊಂಡ್ರಿ ಅಂತ ಇದು ಕೊಡಿ, ಲಿಂಕ್ ಕೊಡಿ ಅಂತ. ನಾನು ಎಷ್ಟೊಂದು ಆಫ್ಲೈನ್ಗಳಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ, ಆದ್ದರಿಂದ ಅದ್ರ ಲಿಂಕ್ ಎಲ್ಲ ಕೊಡೋಕ್ಕಾಗಲ್ಲ. ಸುಮಾರು ಜನ ಕೇಳ್ತಾರೆ. ನನಗೇನಂದರೆ ಇತ್ತೀಚೆಗಂತೂ ಕಂಫರ್ಟಬಲ್ ಗೌನ್ಸೇ, ಒಂದು ಟೈಟ್ಸ್ ಹಾಕೊಂಬಿಟ್ಟು ಗೌನ್ ಹಾಕ್ಕೊಂಬಿಟ್ರೆ ಎಷ್ಟು ಕಂಫರ್ಟಬಲ್ ಥರ ಫೀಲ್ ಆಗುತ್ತೆ ನನಗೆ. ಮೊದಲು ಥರ ಈ ಲೆಗ್ಗಿನ್ಸ್ ಎಲ್ಲ ಹಾಕ್ಕೊಳ್ಳೋದು ನನಗೆ, ಅದು ಲೆಗ್ಗಿನ್ಸ್ ಹಾಕ್ಕೊಂಡ್ರೆ ಒಳಗಡೆ ಸ್ಕಿನ್ ಒಳಗಡೆ ಒಂಥರ ಇಚ್ಚಿಂಗ್ ಒಂಥರ ಆಗುತ್ತೆ, ಅದು ಮುಲ ಒಂಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹಾಕಲ್ಲ ಲೆಗಿನ್ಸ್ ಎಲ್ಲ ಜಾಸ್ತಿ ಇವಾಗ. ಇಲ್ಲ ಫ್ರೀಯಾಗಿರಬೇಕು ಪ್ಯಾಂಟು, ಇಲ್ಲ ಅಂತ ಪ್ಲಾಜೋ ಥರ, ಇಲ್ಲ ಅಂತಂದರೆ ಈ ರೀತಿ ಹಾಕೊಂಡ್ಬಿಡ್ತೀನಿ. ಇವಾಗ ಇವ್ರ ಹತ್ರ ಬಂದರೆ ಒಂದಷ್ಟು ಗೌನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಮ್ಯಾಕ್ಸಿ ಡ್ರೆಸ್ಸು ಸಖತ್ತಾಗಿತ್ತು. ಅವರು ಡೈರೆಕ್ಟಾಗಿ ಅವ್ರ ಊರಂತೆ, ಅಲ್ಲಿಂದ ತರ್ತಾರಂತೆ, ಮತ್ತು ಪ್ರೈಸು ಕೂಡ ರೀಸ್ನಬಲ್ ಆಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಮಕ್ಳಿಗೂ ಅಷ್ಟೇ ಟಿ ಶರ್ಟ್ಗಳು ಮೊನ್ನೆ ವಿಶಾಲ್ ಮಾರ್ಟಿಗೆ ಹೋಗಿ ಅಷ್ಟೊಂದು ತಂದೆ, ಇನ್ನೂ ಇಲ್ಲಿ ಕ್ವಾಲಿಟಿ ಚೆನ್ನಾಗಿರುವಂಥದ್ದು, ಇನ್ನೂ ಕಡಿಮೆ ಪ್ರೈಸಿಗೆ ಎಷ್ಟೊಂದು ಚೆನ್ನಾಗಿದ್ವು. ನಾನು ಅಂದೆ ಅದಕ್ಕೆ ಸ್ಟಾಕೆಲ್ಲ ಖಾಲಿಯಾಗಿದೆ, ಮತ್ತೆ ಊರಿಗೆ ಹೋಗಬೇಕು ತರಕ್ಕೆ ಅಂತ ಹೇಳ್ತಾಯಿದ್ರು. ತ್ರಿಪುರ ಏನೋ ಹೇಳ್ತಾ ಇದ್ರಪ್ಪ ಅವರು. ನಾನು ಅಂದೆ ಸರಿ, ಹಾಗಿದ್ರೆ ನನಗೆ ನೆಕ್ಸ್ಟ್ ಟೈಮ್ ಬಂದಾಗ ನಮಗೆ ಒಂದು ಅಪ್ಡೇಟ್ ಕೊಟ್ಬಿಡಿ, ಸ್ಟಾಕ್ ಬಂದಿದ್ದ ತಕ್ಷಣವೇ ಬಂದಿದೆ ಅಂತೇಳಿ. ಇವ್ರು ಇನ್ನೂ ಏನಂದರೆ ಇವ್ರು ಇರೋದು ನಮ್ಮ ಹೊಸ ಮನೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಲ್ಲ, ಅದರ ಆಪೋಸಿಟೇ ಇರೋದಂತೆ. ಅವ್ರ ಮನೆ ರೆಂಟಿಗಿದ್ದೀವಿ, ನಿಮ್ಮ ಮನೆ ಆಪೋಸಿಟ್ ಇರೋ ಮನೆ ರೆಂಟಲ್ಲಿದ್ದೀವಿ ಅಂದರು. ಸರಿಯಾಗಿ ನಮಗೆ ಹೇಳ್ಬಿಡಿ ಅಂತ ಹೇಳಿದ್ವಿ. ಸರಿ ಅಂತ ಇನ್ನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್, ಅಲ್ಲಿ ಹೋದ್ಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಇಲ್ಲ, ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಖುಷಿಮಾಗೆ ಹೇಳಿದ್ನಲ್ಲಿ ಯೋಗ ಡೇ ಇದ್ದಿದ್ದರಿಂದ ಅವತ್ತು ವೈಟ್ ಡ್ರೆಸ್ಸು, ವೈಟ್ ಲೆಗ್ಗಿನ್ಸ್ ಹೇಳಿದ್ರು ಅವಳಿಗೆ. ವೈಟ್ ಲೆಗ್ಗಿನ್ಸ್ ಹಾಕಿ ಒಂದು ವೈಟ್ ಟೀ ಶರ್ಟ್ ಇತ್ತು. ಸರಿ ಹೆಂಗೋ ಆಯಿತು ಅಂತ ಕಳಿಸ್ಕೊಟ್ಟೆ. ಇನ್ನು ಬಬ್ರು ನನಗೆ ಸಿಕ್ಕಲಿಲ್ಲ, ಬಬ್ರಿಗೂ ಒಂದು ಜೊತೆ ಹೆಂಗೋ ಸಿಕ್ತು. ಅವರು ಓಕೆ ವೈಟ್ ಅಲ್ವಾ ಓಕೆ ಅಂತ ಹೇಳಿದ್ರು. ಅದನ್ನೇ ಕೀರ್ತಿ ಕೂಡ ತಗೊಂಡ್ರು. ಅವಳಿಗೆ ಕ್ಲಿಪ್ ಹಾಕಿ 2 ಜುಟ್ಟು ಹಾಕಿ ಎಲ್ಲ ಕಳಿಸಿದ್ದೆ. ಸೊ ಅವಳಿಗೆ ಒಂದೊಂದು ದಿನ ಒಂದೊಂದು ಥರ ಹೇರ್ ಸ್ಟೈಲ್ ಮಾಡಬೇಕು, ಅವಳಿಗೆ ಆವಾಗಲೇ ಖುಷಿಯಾಗಿ ಹೋಗೋದು. ಮತ್ತು ಹೇರ್ ಆಕ್ಸೆಸರೀಸು ಅಷ್ಟೇ ಕೂಡ, ಅವಳಿಗೆ ಒಂದೊಂದು ದಿನ ಒಂದೊಂದು ಥರ ಹಾಕಬೇಕು, ಅವಳಿಗೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಿನ್ನೆನೂ ಕೂಡ ನಾನು ನೈಟು ಒಂದಷ್ಟು ಹೇರ್ ಆಕ್ಸೆಸರೀಸ್ನೆಲ್ಲ ಬೈ ಮಾಡಿದ್ದು. ಕೀರ್ತಿ ಕೇಳ್ತೀವಿ, ಯಾಕೆ ನಿಖಿತಾ ಅಷ್ಟೊಂದೆಲ್ಲ ತೊಗೊಂಡಿದ್ದೀರಾ ಅಂತ ಕೇಳ್ತಿರೋ. ಅಯ್ಯೋ ಕೀರ್ತಿ, ಖುಷಿಗೆ ಬೇಕು ಕೀರ್ತಿ ಅಂತ ಹೇಳಿಬಿಟ್ಟು ತೊಗೊಂಡೆ. ಸೊ ಇದಾದಮೇಲೆ ಮತ್ತೆ ನೆಕ್ಸ್ಟು ನಾವು ರೆಡಿಯಾಗಿ ಏನೋ ಒಂದು ಸ್ವಲ್ಪ ಸೋಮ್ಗೆ ಹೇಳ್ತಾ ಇದ್ನಲ್ಲ, ಹಲ್ಲಿಂದು ಸ್ವಲ್ಪ ಇದಾಗಿದೆ ಅಂತ ಹೇಳಿ ಅಲ್ಲಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವಿದ್ಯಾರಣ್ಯಪುರಕ್ಕೆ ಹೋದ್ವಿ ನಾವು. ಹೋಗ್ಬಿಟ್ಟು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬರೋದು ಲೇಟ್ ಆಯಿತು. ಸೊ ಖುಷಿಮಾನ ಒಂದು 1 ಅವರ್ ಲೇಟ್ ಕೂಡ ಆಯಿತು ಸ್ಕೂಲಿಂದ ಕರ್ಕೊಳ್ಳೋದು. ನಾನು ಪರವಾಗಿಲ್ಲ, 1:30 ಬಿಡೋದಲ್ವ, 2 ಗಂಟೆ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಡೇಝಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ. ಏನು ಅಲ್ಲಿನ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಸೋಮ್ಗೆ ಪಾಪ ಅಲ್ಲಿ ಕೀಳಿಸಿ ತುಂಬ ದಿನ ಆಯಿತು. ಸೋಮ್ ಅದನ್ನು ಚೆಕಪ್ ಮಾಡಿಸೋಣ ಅಂತ ಬಂದ್ವಿ. ಅವ್ರು ಹೇಳಿದ್ರು ಏನೇನೇನೇನು ಅಂತ ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಮನೆಗೆ ಅಂದರೆ ಹೊಸ ಮನೆ ಹತ್ರ ಬಂದ್ವಿ. ಎಲಿವೇಶನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾಯಿದ್ರು. ಸರಿ, ನಂಗೆ ನೋಡಬೇಕು ಅಂತ ಆಸೆ ಜಾಸ್ತಿ. ಸೋಮ್ ಹಿಂಗೆ ಹೋಗ್ಬಿಟ್ಟು ಆಮೇಲೆ ಖುಷಿ ಕರ್ಕೊಂಡು ಹೋಗೋಣ. ಪರಿನ ಕರ್ಕೊಂಡು ಬಂದವ್ರೆ ಸೋಮು ವಾಕ್ ಮಾಡ್ಸೋಕ್ಕೆ, ಖುಷಿನ ಮತ್ತು ಪರಿನಿಬ್ರು. ಆಮೇಲೆ ಹೆಂಗೆ ಬಂದೆ, ವ್ಯೂ ಸಖತ್ತಾಗಿದೆ ನೋಡಿ, ಇಲ್ಲಿ ಸೂಪರ್ ವ್ಯೂ ಫ್ರೆಂಡ್ಸ್. ಇದು ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ರಿಯಲಾಗಿ ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತೈತೆ. ಅದಕ್ಕೆ ಹಂಗೆ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ. ಸೂಪರ್ ಅಲ್ಲ, ಚೆಂದ ಕಾಣಿಸ್ತಾನೆ ನೋಡಿ. ಅದು ಗಿಡ ಮರ ಅಡ್ಡ ಆಗ್ಬಿಟ್ಟೈತೆ. ನನ್ನ ಸೋಮ್ ವೀಡಿಯೋ ಮಾಡಿ ಅಂತಂದರೆ ಎಸ್ಕೆ ಅವ್ರು ಮಗಳು ಏನು ಮಾಡ್ತಾಳೆ ಅಂತ ನೋಡೋಕ್ಕೆ ಅಂತ ಹೋದರು. ಬರೀ ಎಲ್ಲಿ ನನ್ನ ಮಗಳು, ಎಲ್ಲಿ ನನ್ನ ಮಗಳು, ಎಲ್ಲಿ ಎಲ್ಲಿ ಎಲ್ಲಿನ ಪರಿ ಎಲ್ಲೋದ್ಲು, ಇಲ್ಲಿ ಹೋದ್ಲು.
ಖುಷಿ ಆಗ್ಬಿಟ್ಟವಳೆ, ಖುಷಿ ಆಗ್ಬಿಟ್ಟವಳೆ, ಖುಷಿ ಪರಾರಿ ಆಗ್ಬಿಟ್ಟವಳೆ, ಓಡ್ಬಿಟ್ಟವಳೆ ಖುಷಿಯಲ್ಲಿ ಎಲ್ಲೋ ಆ ಕಡೆ ಕಾಣಿಸ್ತಾನೆ ಇಲ್ಲ ನನಗೆಲ್ಲೂ. ಖುಷಿ ಎಲ್ಲಿ? ಇಲ್ಲಿ. ಏ ಕೂಸು, ಏನೋ ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಮ್ಮ? ಮಣ್ಣಲ್ಲಿ ಫುಲ್ ಬಿಸಿ ಫ್ರೆಂಡ್ಸ್. ಇವಾಗ ನೋಡಿ ಮನೆಗೆ ಹೋಗಿ ಮತ್ತೆ ಇನ್ನೊಂದು ಜೊತೆ ಬಟ್ಟೆ ಚೇಂಜ್ ಮಾಡಬೇಕು. ಇದು 4ನೇ ಜೊತೆ ಸ್ಕೂಲಿಂದ ಬಂದಾಗಿಂದ. ಹಾಂ, ಇವಳಂತೂ ಫುಲ್ ಖುಷಿ. ಪಾರ್ಟಿ ಮಾಡಿಬಿಟ್ಟಿದ್ಲಂತೆ. ಪೋಸು ಟಿಶ್ಯೂ ಏನು ತಂದಿರಲಿಲ್ಲ, ಅದಕ್ಕೆ ನಾನು ಗಾಡೀಲಿ ಒಂದೇ ಹೆಸ್ರಿಗೆ ಟಿಶ್ಯೂ ಇಟ್ಕೊಂಡು ನೋಡಿ ಓಡ್ ಬಂದೆ. ಆದರೆ ಏನು ಪ್ರಯೋಜನ? ಹಾಂ, ತೆಗ್ದುಬಿಟ್ಟಿದ್ರು ಅಷ್ಟೇ. ಸೆಕ್ಯೂರಿಟಿದ್ರೆ ಏನೋ ಕವರ್ ಇಸ್ಕೊಂಡು ಎತ್ತಾಕ್ತಿದ್ರಂತೆ. ಸೊ ಇವಾಗ ಕರ್ಕೊಬರೋಕ್ಕೆ ರೂಢಿ ಮಾಡಿಸ್ತಿರೋದು ಅಲ್ಪ ಪರಿನ, ಅದರಿಂದ ಅವಳು ಪಾರ್ಟಿ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಕೈಯಲ್ಲಿ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಏನಾದ್ರು ಅದು ಪಾರ್ಟಿ ಎತ್ತಕ್ಕೆ ಒಂದು ಇದು ಬರುತ್ತೆ, ಅದನ್ನ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನಾಯಿ ಬೆಲ್ಟ್ ಇಟ್ಕೊಂಡು ಬರಬೇಕು. ಇಲ್ಲಿ ಎಲ್ಲರೂ ಹಂಗೆ ಬರೋದು. ನಿನ್ನ ತಂಗಿ ಎಲ್ಲೋ? ಆದ್ಯ ಎಲ್ಲೋ? ಇಲ್ಲಿ ಬಂದಿಲ್ವ ಆಟಾಡೋಕ್ಕೆ? ಆಟಾಡೋಕ್ಕೆ ಎಲ್ಲಿ ಹೋಗಿದ್ದಾಳೆ? ಹಾಂ, ಹಂಗೆ ಸೂಪರ್. ಬಾಯ್ ಪರಿ. ಅದೇ ಇಲ್ಲ, ಮಧ್ಯಾಹ್ನ ಮಾಡಿದ್ಲು ಅನ್ಸುತ್ತೆ, ಗೊತ್ತಿಲ್ಲ. ಹುಡುಕ್ತಾಳೆ ಏನು ಫುಲ್ ಖುಷಿ ಗೊತ್ತಾ? ಬೆಲ್ಟ್ನ ಹಾಕು ಅಂತ ಹಾಕಿಸ್ಕೊತಾಳೆ ಅವಳೆ. ನಾಳೆ ತೋರಿಸ್ತೀನಿ ಅವಳು ಹೆಂಗೆ ಹಾಕಿಸ್ಕೊತಾಳೆ ಅಂತ. ತಲೆನ ಹಂಗೆ ಹಿಂಗೆ ಕೊಡ್ತಾಳೆ, ಬಂದು ಹಾಕು ನನಗೆ ಬೆಲ್ಟ್ ಹಾಕು ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಫೈಟ್ ನೋಡಿ ಇಲ್ಲಿ. ಹಾಂ ಅಪ್ಪ ನೋಡಿ ಅವರು ಹೆಂಗೆ ನಾಯಿಗಳನ್ನ ಸಾಕೋರೆ. ನಾರ್ಮಲ್ ನಾಯಿಗಳು ಅನ್ಸುತ್ತೆ ಇವು, ಮಾಮೂಲಿ ಬರ್ತಾವಲ್ಲ ವಿಧಿ ನಾಯಿಗಳು, ಆ ಥರ ಕ್ರೇಜ್ ಇದಾವೆ ನೋಡಿ ಎಲ್ರಿಗೂ. ಬರ್ತೀನಿ. ಬಾಯ್ 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 ಬಾಯ್. ಖುಷಿ ಆಟ ಆಡ್ಕೊಂಡು ಬಾ, ಮಣ್ಣು ತುಂಬಿಸ್ಬಿಟ್ಟು. ಓಕೆ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.